ಲಿಟಲ್ ರೆಡ್ ರೈಡಿಂಗ್ ಹುಡ್. ಒಂದಾನೊಂದು ಕಾಲದಲ್ಲಿ ಕಾಡಿನ ಪಕ್ಕದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಮುದ್ದಾದ ಹುಡುಗಿ ಇದ್ದಳು. ಅವಳು ಯಾವಾಗಲೂ ಕುಚ್ಚಿರುವ ಕೆಂಪು ಟೋಪಿಯನ್ನು ಹಾಕುತ್ತಿದ್ದರಿಂದ ಅವಳನ್ನು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ಕರೆಯುತ್ತಿದ್ದರು. ಒಂದು ದಿನ ಲಿಟಲ್ ರೆಡ್ ರೈಡಿಂಗ್ ಹುಡ್ನ ಅಮ್ಮ ಒಂದು ಬುಟ್ಟಿ ತುಂಬ ತಾಜಾ ಸೇಬಿನ ಹಣ್ಣುಗಳನ್ನು ಕೊಟ್ಟು ಅವಳ ಅಜ್ಜಿಗೆ ಕೊಟ್ಟು ಬರಲು ಹೇಳಿದಳು. ದಾರಿಯಲ್ಲಿ ಯಾರೇ ಅಪರಿಚಿತರೊಂದಿಗೆ ಮಾತನಾಡಬೇಡ ಎಂದು ಅವಳ ಅಮ್ಮ ಅವಳಿಗೆ ಎಚ್ಚರಿಕೆ ನೀಡಿದಳು. ಹುಡುಗಿಯು ಕತ್ತಲಿಗೆ ಮುಂಚೆ ಮನೆಗೆ ಹಿಂದಿರುಗುವುದಾಗಿ ಮಾತು ಕೊಟ್ಟು ದಟ್ಟ ಅರಣ್ಯದೊಳಗೆ ಇರುವ ತನ್ನ ಅಜ್ಜಿಯ ಮನೆಗೆ ಹೊರಟಳು. ಆ ಕಾಡಿನಲ್ಲಿ ಮಕ್ಕಳನ್ನು ತಿನ್ನುವ ಒಂದು ಕೆಟ್ಟ ತೋಳ ವಾಸವಾಗಿತ್ತು. ಅದು ಲಿಟಲ್ ರೆಡ್ ರೈಡಿಂಗ್ ಹುಡ್ಲನ್ನು ದಾರಿಯಲ್ಲಿ ನೋಡಿತು ಮತ್ತು ಅವಳನ್ನು ತಿನ್ನಬೇಕೆಂದು ಬಯಸಿತು. ಆದ್ದರಿಂದ ಒಂದು ಕ್ರೂರ ಯೋಜನೆಯನ್ನು ಹಾಕಿತು. ಆ ತೋಳ ಪೊದೆಯಿಂದ ಹಾರಿ ಅವಳ ಮುಂದೆ ನಿಂತುಕೊಂಡು, ನಮಸ್ಕಾರ ಮುದ್ದುಮಣಿ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ನಗುತ್ತಾ ಕೇಳಿತು. ಲಿಟಲ್ ರೆಡ್ ರೈಡಿಂಗ್ ಹುಡ್ಗೆ ಅವಳ ಅಮ್ಮನ ಎಚ್ಚರಿಕೆಯ ಮಾತುಗಳು ಮರೆತು ಹೋದಳು. ತಕ್ಷಣ ಅವಳು ಹೇಳಿದಳು, ನನ್ನ ಅಜ್ಜಿಯನ್ನು ನೋಡಲು ಹೋಗುತ್ತಿದ್ದೇನೆ. ಈ ದಾರಿಯ ಕೊನೆಯಲ್ಲಿ ಅವಳು ವಾಸಿಸುತ್ತಿದ್ದಾಳೆ. ಆ ತೋಳ ಜಾಣ್ಮೆಯಿಂದ ಹೇಳಿತು, ಹಾಗಾದರೆ ನೀನು ಅವಳಿಗೆ ಹೂವುಗಳನ್ನು ತೆಗೆದುಕೊಂಡು ಹೋಗಬೇಕು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಹೂಗಳನ್ನು ಕೊಯ್ಯುತ್ತಿರುವಾಗ ಒಳದಾರಿಯಲ್ಲಿ ತೋಳವು ಅಜ್ಜಿಯ ಮನೆಗೆ ಬಂದಿತು. ಅಲ್ಲಿ ತೋಳವು ಮನೆಯ ಬಾಗಿಲನ್ನು ತಟ್ಟಿ ಲಿಟಲ್ ರೆಡ್ ರೈಡಿಂಗ್ ಹುಡ್ನಂತೆ ಧ್ವನಿ ಬದಲಾಯಿಸಿ, ನಾನು ಅಜ್ಜಿ, ಲಿಟಲ್ ರೆಡ್ ರೈಡಿಂಗ್ ಹುಡ್, ಬಾಗಿಲನ್ನು ತೆರೆ ಎಂದು ಅಜ್ಜಿಯನ್ನು ಕರೆಯಿತು. ಅಜ್ಜಿಯು ಬಾಗಿಲನ್ನು ತೆಗೆದ ಕೂಡಲೇ ಅವಳನ್ನು ಹಿಡಿದು ಇಡಿಯಾಗಿ ಗಬಕ್ಕನೆ ನುಂಗಿಬಿಟ್ಟಿತು. ನಂತರ ತೋಳವು ಅಜ್ಜಿಯ ಬಟ್ಟೆಯನ್ನು ಬೇಗ ಬೇಗನೆ ಹಾಕಿಕೊಂಡು ಹಾಸಿಗೆಯಲ್ಲಿ ಮುದುಡಿಕೊಂಡು ಮಲಗಿಕೊಂಡು ಅಜ್ಜಿಯ ಮೊಮ್ಮಗಳಿಗಾಗಿ ಕಾಯತೊಡಗಿತು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಅಜ್ಜಿಯ ಮನೆ ತಲುಪುತ್ತಿದ್ದ ಹಾಗೆ, ಒಳಗೆ ಬಾ ಮರಿ ಎಂಬ ಅಜ್ಜಿಯ ಧ್ವನಿಯನ್ನು ಕೇಳಿದಳು. ಕೋಣೆಗೆ ಬಂದ ಲಿಟಲ್ ರೆಡ್ ರೈಡಿಂಗ್ ಹುಡ್ಗೆ ಅಜ್ಜಿಯು ಹಾಸಿಗೆಯಲ್ಲಿ ಮಲಗಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಓ ಅಜ್ಜಿ, ನಿನ್ನ ಕೈಗಳು ಎಷ್ಟು ಉದ್ದವಾಗಿವೆ ಎಂದು ಹೇಳಿದಳು. ನಿನ್ನನ್ನು ಅಪ್ಪಿಕೊಳ್ಳಲು ಅಷ್ಟು ಉದ್ದದ ಕೈಗಳು ಬೇಕಲ್ಲವೇ ಮರಿ ಎಂದು ತೋಳವು ಅವಳಿಗೆ ಹೇಳಿತು. ಅರೆ ಅಜ್ಜಿ, ಎಷ್ಟು ದೊಡ್ಡ ಕಿವಿಗಳಿವೆ ನಿನಗೆ, ರೆಡ್ ರೈಡಿಂಗ್ ಹುಡ್ ಮುಂದುವರೆಸಿದಳು. ನಿನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿಸಿಕೊಳ್ಳಲು ಮುದ್ದು ಮರಿ ಎಂದು ತೋಳವು ನಗುತ್ತಾ ಹೇಳಿತು. ಓ ಅಜ್ಜಿ, ನಿನಗೆ ಎಷ್ಟು ದೊಡ್ಡ ಹಲ್ಲುಗಳಿವೆ ಎಂದು ಆಶ್ಚರ್ಯದಿಂದ ದೊಡ್ಡ ಕಣ್ಣುಗಳನ್ನು ಬಿಟ್ಟುಕೊಂಡು ಕಿರುಚಿದಳು. ತೋಳವು ಕ್ರೂರವಾಗಿ ನಕ್ಕು, ನಿನ್ನನ್ನು ತಿನ್ನಲು ಅಷ್ಟು ದೊಡ್ಡ ಹಲ್ಲುಗಳು ಬೇಕಲ್ಲವೇ ಎಂದು ಹೇಳುತ್ತಾ ಕ್ಷಣಾರ್ಧದಲ್ಲಿ ಅವಳ ಮೇಲೆ ಎಗರಿತು. ಲಿಟಲ್ ರೆಡ್ ರೈಡಿಂಗ್ ಹುಡ್ಗೆ ತುಂಬಾ ಹೆದರಿಕೆಯಾಗಿ ಗಟ್ಟಿಯಾಗಿ ಕಿರುಚಿದಳು. ಅಷ್ಟರಲ್ಲಿ ಒಬ್ಬ ಮರ ಕಡಿಯುವವನು
ಆ ಮನೆಯ ಹತ್ತಿರವೇ ಹೋಗುತ್ತಿದ್ದನು. ದೊಡ್ಡ ತೋಳವೊಂದು ಚಿಕ್ಕ ಹುಡುಗಿಯನ್ನು ಹಿಡಿಯಲು ಪ್ರಯತ್ನ ಪಡುತ್ತಿರುವುದನ್ನು ನೋಡಿದನು. ಕೂಡಲೇ ತನ್ನ ಕೊಡಲಿಯಿಂದ ತೋಳದ ತಲೆಯ ಮೇಲೆ ಬಲವಾಗಿ ಹೊಡೆದನು. ಮರ ಕಡಿಯುವವನು ಮತ್ತು ಲಿಟಲ್ ರೆಡ್ ರೈಡಿಂಗ್ ಹುಡ್ ಇಬ್ಬರೂ ಸೇರಿಕೊಂಡು ಆ ತೋಳದ ಹೊಟ್ಟೆಯನ್ನು ಸೀಳಿದರು. ಹೊಟ್ಟೆಯ ಒಳಗಿಂದ ಅಜ್ಜಿಯು ಹೊರಗೆ ಬಂದಳು. ಅವಳು ಸ್ವಲ್ಪ ಹೆದರಿದ್ದಳಷ್ಟೆ, ಆದರೆ ಅವಳಿಗೇನೂ ಆಗಲಿಲ್ಲ. ಆ ದೊಡ್ಡ ಕ್ರೂರ ತೋಳವು ಮುಂದೆಂದೂ ಯಾರಿಗೂ ತೊಂದರೆ ಮಾಡುವ ಹಾಗಿರಲಿಲ್ಲ. ಲಿಟಲ್ ರೆಡ್ ರೈಡಿಂಗ್ ಹುಡ್ ತುಂಬಾ ಒಳ್ಳೆಯ ಹುಡುಗಿಯಾಗಿದ್ದಳು ಮತ್ತು ಮುಂದೆ ಅಪರಿಚಿತರೊಡನೆ ಎಂದೂ ಮಾತನಾಡಬಾರದೆಂದು ನೆನಪಿನಲ್ಲಿಟ್ಟುಕೊಂಡಳು.